ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ವಿಡಿಯೋ ಆಗಿದೆ. ಹೌದು ಸ್ನೇಹಿತರೆ, 11 ಮತ್ತು 12ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಪಟ್ಟಂತಹ ವಿಡಿಯೋ ಇದಾಗಿರುತ್ತದೆ. ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ದಾರೆ ಎಂಬುದನ್ನು ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸುತ್ತೇನೆ. ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ಯಾವುದೇ ರೀತಿಯಾದಂತಹ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂಥ ವಿಡಿಯೋಸ್ ನಾವು ಅಪ್ಲೋಡ್ ಮಾಡುವುದಿಲ್ಲ. ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯನ್ನೇ ನೀಡಲು ಪ್ರಯತ್ನಿಸುತ್ತಿರುತ್ತೇವೆ ಮತ್ತು ಸರ್ಕಾರದ ವಿವಿಧ ರೀತಿಯಾದಂತಹ ಯೋಜನೆಗಳು ಮತ್ತು ಇತರ ರೀತಿಯಾದಂತಹ ಉದ್ಯೋಗ, ಸರ್ಕಾರಿ, ಖಾಸಗಿ ಅಥವಾ ಇನ್ಯಾವುದೇ ರೀತಿಯಾದಂತಹ ಉದ್ಯೋಗದ ಮಾಹಿತಿಯನ್ನು ತಿಳಿಸುವ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸುತ್ತಿರುತ್ತೇವೆ. ಪ್ಲೀಸ್ ಸ್ನೇಹಿತರೆ, ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯನ್ನೇ ಕೊಡಲು ಪ್ರಯತ್ನಿಸುತ್ತೇವೆ. ಪ್ಲೀಸ್ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿಯ 11 ಮತ್ತು 12ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರುತ್ತದೆ. ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಒಂದು ಮೋಟಿವೇಶನಲ್ ಆಗಿರುತ್ತದೆ. ನಾವು ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡಬೇಕೆಂಬುದನ್ನು ನಮಗೆ ತಿಳಿಸುತ್ತದೆ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮಗೆ ಇನ್ಯಾವುದೇ ರೀತಿಯಾದಂತಹ ವಿಡಿಯೋಸ್ ನಿಮಗೆ ಬೇಕಾದಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸ್ನೇಹಿತರೆ, ನಿಮಗೆ ಹೃತ್ಪೂರ್ವಕವಾದಂತಹ ವಂದನೆಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 11 ಮತ್ತು 12ನೇ ಕಂತಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಲೈವ್ ಪ್ರೂಫ್ನಲ್ಲಿ ನೀಡಿದ್ದಾರೆ. ಹಾಗಾದರೆ ಅವರು ಏನು ಹೇಳಿದ್ದಾರೆ ಎಂಬುದನ್ನು ಸಂಪೂರ್ಣವಾದ ಮಾಹಿತಿ ಇಲ್ಲಿರುತ್ತದೆ. ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಆಯ್ತಾ, ಒಂದ್ ತಿಂಗಳು ಜೂನ್ ಒಂದೇ ಬರಬೇಕು ಅಲ್ವಾ? 3-4 ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ. ಜೂನ್ಗೂ ಕೂಡ ಈಗಾಗಲೇ ಡಿಬಿಟಿಯನ್ನು ಪುಷ್ ಮಾಡಾಗಿದೆ. ಆಲ್ರೆಡಿ SC/ST ಅವ್ರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ. ಇದು ಕೂಡ ಜೂನು ಮತ್ತೆ ಜುಲೈ ಏನಿದೆ, ಜೂನದ ಮೊದಲು ಹಾಕ್ತೀವಿ, ಜುಲೈದು 15th ನಂತರ ಹಾಕ್ತೀವಿ. ಈಗಾಗಲೇ ಡಿಬಿಟಿ ಪುಷ್ ಮಾಡಾಗಿದೆ. ಟ್ರೆಜರಿಯಿಂದ ಕ್ಲಿಯರ್ ಆಗಿ ಡಿಬಿಟಿ ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ಮೇ 5ನೇ ತಾರೀಕಿಗೆ ಕೊನೆಯದಾಗಿ. ಹೌದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅವರು ಹೇಳಿರುವುದು ಏನೆಂದರೆ, ನಿಮಗೆ ನಾವು 4, 5, 6 ಕಂತುಗಳನ್ನು ಹಣ ನೀಡಿಲ್ಲ ಎಂದು ನಿಮ್ಮದು ಅದಕ್ಕೆ ತಪ್ಪು ಕಲ್ಪನೆ. ನಾವು ಒಂದೇ ಒಂದು ತಿಂಗಳ ಹಣ ಮಾತ್ರ ನಿಮಗೆ ನೀಡಿರುವುದಿಲ್ಲ. ಅದು ಸ್ವಲ್ಪ ಕಾರಣದಿಂದ, ಟೆಕ್ನಿಕಲ್ ಇಶ್ಯೂಸಿಂದ ಸ್ವಲ್ಪ ಲೇಟ್ ಆಗಿರುತ್ತದೆ ಅಷ್ಟೇ. ಈಗಾಗಲೇ SC/ST ಅವರಿಗೆ 11ನೇ ಕಂತಿನ ಹಣ ಬಂದು ತಲುಪಿದೆ. ಉಳಿದಂತಹ ಎಲ್ಲ ಫಲಾನುಭವಿಗಳಿಗೆ ಜುಲೈ 15ರ ಒಳಗಾಗಿ 11ನೇ ಕಂತಿನ ಹಣ ನಿಮ್ಮ ಅಕೌಂಟಿಗೆ ಬಂದು ತಲುಪುತ್ತದೆ ಮತ್ತು ಜುಲೈ 15ರ ಮೇಲೆ 12ನೇ ಕಂತಿನ ಹಣ ನಿಮಗೆ ಯಾವುದೇ ಸಂಶಯವಿಲ್ಲದೆ ನಿಮ್ಮ ಅಕೌಂಟಿಗೆ ಬಂದು ತಲುಪುತ್ತದೆ. ಇದರಲ್ಲಿ ಯಾವ ಸಂಶಯವೂ ಬೇಡ. ಇದರಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಮತ್ತು ಇನ್ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಕಂಡುಬರುವುದಿಲ್ಲ. ಒಂದೇ ಒಂದು ತಿಂಗಳಿನ ಹಣ ನಿಮಗೆ ಲೇಟ್ ಆಗಿರುವುದರಿಂದ ನಮ್ಮ ಕಡೆಯಿಂದ ಸಾರಿ ಅಂತ ಇಲ್ಲಿ ಹೇಳಿದ್ದಾರೆ. ಈಗಾಗಲೇ DBT ಮೂಲಕ ಇಲ್ಲಿ SC/ST ಅವರಿಗೆ ಹಣ ಬಂದು ತಲುಪಿದೆ ಮತ್ತು ಇನ್ನುಳಿದಂತಹ ಅಭ್ಯರ್ಥಿಗಳಿಗೆ, ಅಂದರೆ ಇನ್ನುಳಿದಂತಹ ಫಲಾನುಭವಿಗಳಿಗೆ ಇಲ್ಲಿ ಜುಲೈ 15ರ ನಂತರ ನಿಮ್ಮೆಲ್ಲರ ಅಕೌಂಟ್ಗೆ ಬಂದು ತಲುಪುತ್ತದೆ ಎಂದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ ಒಂದೇ ತಿಂಗಳಿಗೆ 4,000 ರೂಪಾಯಿ, ಅಂದರೆ ಗೃಹಲಕ್ಷ್ಮಿಯ 11 ಮತ್ತು 12ನೇ ಕಂತಿನ 2 ಕಂತು ಒಂದೇ ತಿಂಗಳಿನಲ್ಲಿ 4,000 ಪಡೆಯುವಂತಹ ಸಂಪೂರ್ಣ ಮತ್ತು ಸುವರ್ಣಾವಕಾಶ ನಿಮಗೆ ಇಲ್ಲಿ ಇದೆ. ಹೌದು ಸ್ನೇಹಿತರೆ, ಜುಲೈ 15ರ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿಯ 11ನೇ ಕಂತಿನ ಹಣ ಮತ್ತು ಜುಲೈ 15ರ ನಂತರ ಗೃಹಲಕ್ಷ್ಮಿಯ 12ನೇ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ತಲುಪುತ್ತದೆ. ಅಂದರೆ ಒಂದೇ ತಿಂಗಳಲ್ಲಿ 4,000 ರೂಪಾಯಿ ಪಡೆಯುವಂತಹ ಸುವರ್ಣಾವಕಾಶ ನಿಮಗೆ ಇಲ್ಲಿದೆ. ಪ್ಲೀಸ್ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಗೃಹಲಕ್ಷ್ಮಿಯ 11 ಮತ್ತು 12ನೇ ಕಂತಿನ ಜುಲೈ ತಿಂಗಳಿಗೆ ಒಟ್ಟಿಗೆ 4,000 ಪಡೆಯುವಂತಹ ಸುವರ್ಣಾವಕಾಶ ನಿಮಗೆ ಇಲ್ಲಿದೆ. ಹೌದು ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರುವ ಹಾಗೆ ಒಂದೇ ತಿಂಗಳಿನಲ್ಲಿ 4,000 ರೂಪಾಯಿ ಪಡೆಯುವ ಅವಕಾಶ ಇಲ್ಲಿದೆ. ಹಾಗೆ ನೀವು ಎಲ್ಲ 4,000 ರೂಪಾಯಿಯನ್ನು ಪಡೆದುಕೊಳ್ಳಿ. ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.